ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ. ಟಾಪಿಕ್ ಏನಪ್ಪಾ ಅಂದ್ರೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಅಂದ್ರೆ ಏನು, ಯಾವ ತರ ಇರುತ್ತೆ, ನಾವು ಇದ್ರ ಬಗ್ಗೆ ಇವಾಗ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ, ಅಂದ್ರೆ ಕಲಿಯೋಣ. ಇದು ಆಪ್ಟಿಮಲ್ ಟ್ರೇಡ್ ಎಂಟ್ರಿ ನಾರ್ಮಲಿ ICT ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಅಷ್ಟು ನಾನು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡದೇ ಇದ್ರು ಬೇಸಿಕ್ ಆಗಿ ಹೇಳ್ತೀನಿ, ಓಕೆನಾ. ಅದನ್ನ ಇಟ್ಕೊಂಡು ನೀವು ಟ್ರೇಡ್ನ ಮಾಡಬಹುದು. OTE ಅಂತ ಕರಿತೀವಿ, ಶಾರ್ಟ್ ಫಾರ್ಮ್ ಅಲ್ಲಿ OTE, ಆಪ್ಟಿಮಲ್ ಟ್ರೇಡ್ ಎಂಟ್ರಿ, ICT ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಇದು ಮೇಜರ್ ಆಗಿ ಫಿಬೋನಾಚಿ ಟೂಲ್ ಮೇಲೆ ವರ್ಕ್ ಆಗುತ್ತೆ, ಓಕೆನಾ. ಫಿಬ್ ಟೂಲ್ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಹೊಸಬರಿಗೆ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಫಿಬೋನಾಚಿ ಟೂಲ್ ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ಕಲೀರಿ, ಓಕೆನಾ. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಬೇಸಿಕ್ ಆಗಿ ಫಿಬೋನಾಚಿ ಟೂಲು ಒಂದು ಬೈ ಸ್ಟ್ರಕ್ಚರ್ ಆದ್ರೆ ಬೇಸಿಕ್ ಆಗಿ ನಾವು ಒಂದು ಬೈ ಸ್ಟ್ರಕ್ಚರ್ ಈ ತರ ಕ್ರಿಯೇಟ್ ಆದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತವರಿಗೆ ಇದು ಗೊತ್ತಾಗುತ್ತೆ. ಸ್ಟ್ರಕ್ಚರ್ ಅಂದ್ರೆ ಏನು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ICT ಕಾನ್ಸೆಪ್ಟ್ ಯಾರು ಕಲ್ತಿಲ್ವೋ ಅವ್ರಿಗೆ ಏನೋ ಗೊತ್ತಾಗಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು, ಕ್ಲಾಸ್ನ ನನ್ನ ಹತ್ರ ಕಲಿಯೋಕೆ ನೀವು ನನಗೆ ಕರೆ ಮಾಡಬಹುದು. ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ, ಯಾರು ಸಪೋರ್ಟು, ರೆಸಿಸ್ಟೆನ್ಸು, ಬ್ರೇಕ್ಔಟು, ಟ್ರೆಂಡ್ ಲೈನ್ ಬ್ರೇಕ್ಔಟು, ರೆಸಿಸ್ಟೆನ್ಸ್ ಬ್ರೇಕ್ಔಟು, ಸಪೋರ್ಟ್ ಬ್ರೇಕ್ಔಟ್ ಮೇಲೆ ಯಾರು ಟ್ರೇಡ್ ಮಾಡ್ತೀರಾ ಎಲ್ಲರೂ ಟ್ರ್ಯಾಪ್ ಆಗಿ ಹೋಗ್ತೀರಾ. ಎಷ್ಟೇ ನೀವು ಟ್ರೈ ಮಾಡಕ್ಕೆ, ಎಷ್ಟೇ ನೀವು ಟ್ರೇಡ್ ತಗೊಂಡ್ರು ಆಲ್ಮೋಸ್ಟ್ ತುಂಬಾ ಫೇಲ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸ್ಟ್ರಕ್ಚರ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ICT ಕಾನ್ಸೆಪ್ಟ್ ನೀವು ಕಲ್ತ್ರೆ ನಿಮ್ಗೆ ನಾಲೆಜ್, ಮಾರ್ಕೆಟ್ ಎಲ್ಲಿಂದ ಮೇಲ್ಗಡೆ ಹೋಗುತ್ತೆ, ಎಲ್ಲಿಂದ ಕೆಳಗಡೆ ಬೀಳುತ್ತೆ ಅನ್ನೋ ಐಡಿಯಾ ನಿಮ್ಗೆ ಬರುತ್ತೆ. ಆ ಐಡಿಯಾ ಮುಖಾಂತರ ನೀವು ಟ್ರೇಡ್ ನ ತಗೋಬಹುದು, ಓಕೆನಾ. ಎಲ್ಲಿ ಟ್ರ್ಯಾಪ್ ಮಾಡ್ತಾರೆ ಅನ್ನೋದೆಲ್ಲ ನಿಮ್ಗೆ ಇದು ಕಲ್ತ ಮೇಲೆ ಗೊತ್ತಾಗುತ್ತೆ. ನಾರ್ಮಲಿ ಒಂದು ಬೈಯಿಂಗ್ ಸ್ಟ್ರಕ್ಚರ್ ಆದ್ಮೇಲೆ ನಾವು ಫಿಬೋನಾಚಿ ಟೂಲ್ ನ ಕೆಳಗಡೆಯಿಂದ ಮೇಲ್ಗಡೆ ಹಾಕ್ತೀವಿ. ಈ ಲೋಯೆಸ್ಟ್ ಪಾಯಿಂಟ್ ಇಂದ ಅಪ್ ಟ್ರೆಂಡ್ ಅಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹಾಕ್ತೀವಿ, ಓಕೆನಾ. ಲೋಯೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ ಹಾಕ್ತೀವಿ. ನಾರ್ಮಲಿ ಹಾಕಿದಾಗ ನಮಗೆ 0.5, 0.618 ಗೋಲ್ಡನ್ ಝೋನ್ ಇರುತ್ತೆ. ತುಂಬಾ ಜನ ಗೋಲ್ಡನ್ ಝೋನ್ಗೆ ಬೈ ಮಾಡ್ತಾರೆ. ಈ ತರ ನಂಬರ್ಸ್ ಬರುತ್ತೆ. ಇದು ನಮಗೆ ಫಾರ್ ಎಕ್ಸಾಂಪಲ್ ಈ 0.5 ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಅದ್ರ ಕೆಳಗಡೆ 0.618 ಲೈನ್ ಅವೈಲಬಲ್ ಇದೆ. ಇದು ಗೋಲ್ಡನ್ ಝೋನ್ ಅಂತ ತುಂಬಾ ಜನ ತಿಳ್ಕೊತಾರೆ. ಅದು ಬಂದ್ಮೇಲೆ ಟ್ರೇಡ್ ನ ತಗೋತಾರೆ. ಇಲ್ಲಿ ಮಾರ್ಕೆಟ್ ಬೈಯಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಮ್ಮ ಬೈಯಿಂಗ್ ಝೋನ್ಗೆ ಬರಬೇಕು. ಮಾರ್ಕೆಟ್ ರೀಟ್ರೆಸ್ ಆಗಿ ಕರೆಕ್ಷನ್ ಫೇಸ್ಗೆ ಬಂದಾಗ ಈ ತರ ಇಲ್ಲಿ 0.618 ಏನು ಗೋಲ್ಡನ್ ಝೋನ್ ಇರುತ್ತೆ ಅಲ್ಲಿ ಬಂದಾಗ ತುಂಬಾ ಜನ ಬೈ ಮಾಡೋರು ಇರ್ತಾರೆ, ಓಕೆನಾ. ಡೈರೆಕ್ಟ್ ಆಗಿ ಬೈ ಮಾಡಬಾರ್ದು. ಅದು ರಾಂಗ್ ಟ್ರೇಡಿಂಗ್, ಅದು ಮೆಥಡ್, ಓಕೆನಾ. ಡೈರೆಕ್ಟ್ ಆಗಿ ಬೈ ಮಾಡಂಗಿಲ್ಲ. 618 ಬಂತು ಅಥವಾ 0.5 ಬಂತು ಅಂತ ಡೈರೆಕ್ಟ್ ಆಗಿ ಬೈ ಮಾಡಂಗಿಲ್ಲ. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ನಾವು ಇವಾಗ ಕಲಿತಾ ಇದೀವಿ. ನಾವು ಕಲಿತಾ ಇರೋದು OTE, ಆಪ್ಟಿಮಲ್ ಟ್ರೇಡ್ ಎಂಟ್ರಿ. ಈ ಟ್ರೇಡ್ ಎಂಟ್ರಿ ನಿಮಗೆ ಏನು ಫಿಬೋನಾಚಿ ಟೂಲ್ ನೀವು ಹಾಕ್ತೀರಾ, ಈ 0.5 ಮತ್ತೆ 0.618 ಈ ಎರಡು ಹೊರತಾಗಿ ಇನ್ನೂ ಎರಡು ಬರುತ್ತೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿಯಲ್ಲಿ. ಅದು ಇದ್ರ 0.618 ಕೆಳಗಡೆ ಅವೈಲಬಲ್ ಇರುತ್ತೆ, ಓಕೆನಾ. ಮತ್ತೆ ಎರಡು ಯಾವ ಹೊಸದು ಅಂದ್ರೆ 0.71 ನಿಂದ 0.79 ತನಕ ನಮಗೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ನಮಗೆ ಸಿಗುತ್ತೆ. ಇವಾಗ ಈ ಎರಡಕ್ಕೂ ನಾವು ಅಷ್ಟು ಈ 0.5ಗೆ ವೆರಿ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ. 618ಗೆ ಅಷ್ಟಾಗಿ ಕೊಡಲ್ಲ. ಆಪ್ಟಿಮಲ್ ಅಲ್ಲಿ ನಾನು ಹೇಳ್ತಾ ಇರೋದು. 0.5 ಆಪ್ಟಿಮಲ್ ಟ್ರೇಡ್ ಎಂಟ್ರಿಯಲ್ಲಿ ಅಷ್ಟು
ಅವಶ್ಯಕತೆ ಇಲ್ಲ. ನಾವು ಇವಾಗ ಸದ್ಯಕ್ಕೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಕಲಿತಾ ಇದ್ದೀವಿ. ಅದಕ್ಕೆ ನಾವು ಈ ಆಪ್ಟಿಮಲ್ ಟ್ರೇಡ್ ಎಂಟ್ರಿ 2 ನಂಬರ್ಸ್ಗೆ ವೆರಿ ಇಂಪಾರ್ಟೆನ್ಸ್ನ ನಾವು ಕೊಡಬೇಕಾಗುತ್ತೆ. ಸೊ ಆಪ್ಟಿಮಲ್ ಟ್ರೇಡ್ ಎಂಟ್ರಿಯಲ್ಲಿ ನಾವು ಫಿಬ್ ರಿಟ್ರೇಸ್ಮೆಂಟ್ ಟೂಲ್ನ ಹಾಕಿದಾಗ ಸೊ ಈ ಲೋವೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ಗೆ ನಾನು ಹಾಕಿದಾಗ ಸೊ ಮಾರ್ಕೆಟು 0.71 ಇಂದ ಅಥವಾ 72 ಇಂದ 79 ತನಕ ಈ ಝೋನ್ ಏನಿದೆ ನನಗೆ ಈ ಝೋನು ವೆರಿ ಇಂಪಾರ್ಟೆಂಟ್ ಝೋನ್. ಸೊ ಇಲ್ಲಿಂದ ನಿಮಗೆ ಬೈ ಮಾಡೋ ಚಾನ್ಸ್ ಸಿಕ್ಕರೆ ನಿಮ್ಮ ರಿಸ್ಕ್ ರಿವಾರ್ಡ್ ತುಂಬಾ ದೊಡ್ಡದಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಡೈರೆಕ್ಟ್ ಆಪ್ಟಿಮಲ್ ಬಂದಿದೆ ಅಂತಾನು ಬೈ ಮಾಡಂಗಿಲ್ಲ, ಇಲ್ಲಿ ಕನ್ಫರ್ಮೇಶನ್ ತಗೋಬೇಕು. ಓಕೆನಾ? ಸೊ ಕನ್ಫರ್ಮೇಶನ್ ಇಲ್ಲಿ ನಾನು ಆಪ್ಟಿಮಲ್ ಟ್ರೇಡ್ ಎಂಟ್ರಿದು ಬಾಕ್ಸ್ ಹಾಕಿದ್ದೀನಿ, ಎಕ್ಸಾಕ್ಟ್ ಆಗಿ ಅಲ್ಲಿ ಬಂತು. ಸೊ ಕನ್ಫರ್ಮೇಶನ್ ಯಾವ ತರ ತಗೊಳ್ಳೋದು ಏನು ಮುಂದೆ ನೋಡೋಣ. ಸೊ ಆಲ್ಮೋಸ್ಟ್ ನಾನು ಅದೆಲ್ಲ ಡೀಪ್ ಕಾನ್ಸೆಪ್ಟು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಅಲ್ಲಿ ಬಂತು ಅಂದರೆ ಸೊ ಕನ್ಫರ್ಮೇಶನ್ ತೊಗೊಂಡು ನೀವೇನಾದರೂ ಬೈ ಮಾಡಿದ್ರೆ ಸೊ ಇಲ್ಲಿ ತನಕ ನಿಮಗೆ ಟಾರ್ಗೆಟ್ ಸಿಕ್ಕೇ ಸಿಗುತ್ತೆ. ಸೊ ಇಲ್ಲಿಂದ ಇಲ್ಲಿ ತನಕ ನಿಮಗೆ ಫಸ್ಟ್ ಟಾರ್ಗೆಟ್ ಮಾರ್ಕೆಟು ಅಲ್ಲಿ ತನಕ ಹೋಗೇ ಹೋಗುತ್ತೆ. ಓಕೆನಾ? ಆಪ್ಟಿಮಲ್ ಟ್ರೇಡ್ ಎಂಟ್ರಿಯಲ್ಲಿ ಸೊ ಫಾರ್ ಎಕ್ಸಾಂಪಲ್ ನಾವು ನೋಡೋಣ. ಸೊ ಚಾರ್ಟಲ್ಲಿ ಅದೇ ಥರ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಯಾವುದಾದ್ರೂ ಒಂದು ರ್ಯಾಂಡಮ್ ಚಾರ್ಟ್ನ ನಾವು ಎತ್ಕೊಂಡ್ರೆ ಸೊ ಸ್ಟ್ರಕ್ಚರಲ್ಲಿ ನನಗೆ 1 ಅವರ್ ಟೈಮ್ ಫ್ರೇಮ್ ಚಾರ್ಟ್ ಇದೆ. ಇದು ಸೊ GBP USD ಚಾರ್ಟ್ ಇದೆ. ಸೊ ನನಗೆ ಒಂದು ಮಾರ್ಕೆಟ್ ಈ ಲೋಯೆಸ್ಟ್ ಪಾಯಿಂಟ್ಗೆ ರಿಟ್ರೇಸ್ ಆಗಿದೆ. ಸೊ ಹೈಯೆಸ್ಟ್ ಅಲ್ಲಿ ಇದನ್ನ ಮಾರ್ಕೆಟ್ ಬ್ರೇಕ್ ಮಾಡಿದೆ. ಓಕೆನಾ? ಸೊ ಮಾರ್ಕೆಟ್ ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ನನಗೆ ಇವಾಗ ಲೋವೆಸ್ಟ್ ಪಾಯಿಂಟ್ ನನ್ನ ಲೋವೆಸ್ಟ್ ಪಾಯಿಂಟ್ ಇದು ಅಂದ್ರೆ ಹೈಯರ್ ಲೋ ಪಾಯಿಂಟು, ಮೇಲ್ಗಡೆ ಹೈಯರ್ ಹೈ ಪಾಯಿಂಟು ಅವೈಲಬಲ್ ಇದೆ. ಸದ್ಯಕ್ಕೆ ನಾನು ಈ ಲೋವೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ಗೆ ಫಿಬೊನಾಚಿ ಟೂಲ್ನ ಹಾಕಿದಾಗ ಸೊ ಮಾರ್ಕೆಟು ಮೇಲ್ಗಡೆ ಹೈ ಮಾಡಿ ಎಕ್ಸಾಕ್ಟ್ ಆಗಿ ಈ 2 ಝೋನ್ಗೆ ರೆಸ್ಪೆಕ್ಟ್ ಮಾಡ್ತಾ ಇದೆ. ಈ 2 ಝೋನ್ ಏನಿದೆ ವೆರಿ ಇಂಪಾರ್ಟೆಂಟ್ ಝೋನ್ ಇದು. ಓಕೆನಾ? ಈ 2 ಝೋನ್ಗೆ ರೆಸ್ಪೆಕ್ಟ್ ಮಾಡಿ ನಮಗೆ ಮೇಲ್ಗಡೆ ತನಕ ಟಾರ್ಗೆಟ್ ಕೊಟ್ಟಿದೆ, 100% ಕೊಟ್ಟಿದೆ. ಸೊ ಇದನ್ನ ನಾವು ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನ ನೀವು ಕೂಡ ಮಾಡಬಹುದು. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಸಿಕ್ಕರೆ ತುಂಬಾ ದೊಡ್ಡ ಟಾರ್ಗೆಟ್ ಸಿಗುತ್ತೆ. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಅಂತ ಕರಿತೀವಿ. ಸೊ ಆಪ್ಟಿಮಲ್ ಟ್ರೇಡ್ ಪ್ರತಿ ಸಲನೂ ಆಪ್ಟಿಮಲ್ ಸಿಗಲ್ಲ. ಸೊ ಪ್ರತಿ ಸಲನೂ ಸೊ ನಾವು ಬೇರೆ ಮೆಥಡ್ ಅಲ್ಲಿ ಟ್ರೇಡ್ ತಗೋಬೇಕಾಗುತ್ತೆ. ಸೊ ಇಲ್ಲೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಸೊ ಇಲ್ಲೂ ಆಪ್ಟಿಮಲ್ ಬಂದಿರಬಹುದು, ಒಂದು ನೋಡೋಣ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ಒಂದು ನನಗೆ ಸಿಗ್ತಾ ಇದೆ. ಸೊ ಇದು ನನ್ನ ಹೈಯರ್ ಲೋ ಪಾಯಿಂಟ್ ಇಲ್ಲಿದೆ. ಸೊ ಮೇಲ್ಗಡೆ ಇಲ್ಲಿ ಹೈ ಮಾಡಿದೆ. ಸೊ ಇಲ್ಲಿ ನಾನು ಫಿಬೊನಾಚಿ ಟೂಲ್ನ ಅಪ್ಲೈ ಮಾಡಿದಾಗ ಲೋವೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ಗೆ ಸೊ ಇಲ್ಲೂ ಕೂಡ ಈ 2 ಝೋನ್ 71.80%, 79.20% ಅಲ್ಲಿದೆ ಇದು. ಸೊ ಎಕ್ಸಾಕ್ಟ್ ಆಗಿ ಈ 2 ಪ್ಲೇಸ್ ಇಂದಾನೆ 2 ಝೋನ್ ಇಂದಾನೆ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ಯಾ, ಕಾಣಿಸ್ತಾ ಇದೆಯಾ? ಇದ್ರ ಒಳಗಡೆ 618 ಏನ್ ಬರ್ತಾ ಇದೆ ಅದನ್ನ ನಾವು ತಗೊಂಡಿಲ್ಲ. 618 ರಿಟ್ರೇಸ್ಮೆಂಟ್ ಅದನ್ನ ನಾವು ಆಪ್ಟಿಮಲ್ ಅಂತ ಕರಿಯಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಆ ಝೋನು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆಪ್ಟಿಮಲ್ ಅಲ್ಲಿ ಮೇಜರ್ ಆಗಿ ನಮಗೆ ಈ 2 ಝೋನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇದನ್ನ ನೀವು ಆಪ್ಟಿಮಲ್ ಟ್ರೇಡ್ ಎಂಟ್ರಿನ ಸೊ ಇಲ್ಲಿ ಬಂತು, ಮತ್ತೆ ಅಲ್ಲಿ ಮೇಲಿನ ತನಕ ಟಾರ್ಗೆಟ್ ಕೊಟ್ಟಿದೆ ಮಾರ್ಕೆಟ್. ಸೊ ಮತ್ತೆ ಆಪ್ಟಿಮಲ್ ಎಲ್ಲಾದ್ರೂ ಸಿಗುತ್ತಾ ಏನು ಅಂತ ಸೊ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ ಆಪ್ಟಿಮಲ್ ಬಂದಿರಬಹುದು.
ಬಟ್ ಚೆಕ್ ಮಾಡೋಣ, ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ತನಕ ಸ್ಟ್ರಕ್ಚರ್ ಬ್ರೇಕ್ ಮಾಡಿ ಕೆಳಗಿನ ತನಕ ಬಂದಿದೆ. ಸೊ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಕೊಟ್ಟಿದೆಯಾ ಇಲ್ವಾ ಅಂತ ನಾವು ನೋಡೋಣ. ಸೊ ಲೋಯೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ ಹಾಕಿದ್ರೆ, ಸೊ ಇದು ನನ್ನ ಲೋಯೆಸ್ಟ್ ಪಾಯಿಂಟ್ ಇದೆ, ಇದು ಹೈಯೆಸ್ಟ್ ಪಾಯಿಂಟ್ ಇದೆ. ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಆಪ್ಟಿಮಲ್ ಕೊಟ್ಟಿದೆ ನೋಡಿ. ಸೊ ಮೇಲ್ಗಡೆಯಿಂದ ಕೆಳಗಡೆ ಆಪ್ಟಿಮಲ್ ಕೊಟ್ಟು, ಸೊ ಇಲ್ಲೇನಾದ್ರೂ ನೀವು ಕನ್ಫರ್ಮೇಶನ್ ತಗೊಂಡು ಬೈ ಮಾಡಿದ್ರೆ ನಿಮಗೆ ದೊಡ್ಡ ಟಾರ್ಗೆಟ್ ಸಿಗ್ತಾ ಇತ್ತು. ಸೊ ನಾನು ಬೇರೆ ಬೇರೆ ಜಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಸೊ ಒಂದೇ ಜಾಗದಲ್ಲಿ ತೋರಿಸ್ತಾ ಇಲ್ಲ. ಓಕೆನಾ? ಸೊ ಇದು ಇಂಪಾರ್ಟೆಂಟ್. ಸೊ ಇದು ಎಲ್ಲ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ, ಇವನ್ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಒಂದ್ಸಲ ನಾವು ಚೆಕ್ ಮಾಡಿಬಿಡೋಣ. ಓಕೆನಾ? ಸೊ ಡೌಟ್ ಬೇಡ. ಸೊ ಇಲ್ಲೊಂದು ಸ್ಟ್ರಕ್ಚರ್ ನನಗೆ ಬ್ರೇಕ್ ಆಗ್ತಾ ಇದೆ, ಇಂಟರ್ನಲ್ ಸ್ಟ್ರಕ್ಚರ್. ಸೊ ನನ್ನ ಹೈಯರ್ ಹೈ ಪಾಯಿಂಟ್ ಇದೆ, ಲೋವರ್ ಲೋ ಮಾರ್ಕೆಟ್ ಇಲ್ಲಿ ಮಾಡಿದೆ, ಇಲ್ಲಿಂದ ಮೇಲ್ಗಡೆ ಬಂದಿದೆ. ಸೊ ಇದು ನನ್ನ ಹೈಯೆಸ್ಟ್ ಪಾಯಿಂಟ್ ಇದೆ. ಲೋಯೆಸ್ಟ್ ಪಾಯಿಂಟ್ ನಂದು ಡೌನ್ ಟ್ರೆಂಡ್ ಅಲ್ಲಿ ನಾವು ಮೇಲ್ಗಡೆಯಿಂದ ಕೆಳಗಡೆ ಫಿಬೋನಾಚಿನ ಹಾಕಬೇಕು. ಓಕೆನಾ? ಸೊ ಡೌನ್ ಇದೆ, ಸೊ ಇಲ್ಲಿಂದ ರೀಟ್ರೆಸ್ ಆಗಿ ಮತ್ತೆ ಕೆಳಗಡೆ ಫಾಲ್ ಆಗಿದೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ಹಾಕಿದ್ರೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿಯಲ್ಲಿ ಇದು ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಈ ಎರಡು ಬಾಕ್ಸ್ ಏನು ಲೈನ್ ಕಾಣಿಸ್ತಾ ಇದೆ ಆ ಬಾಕ್ಸ್ ಒಳಗಡೆಯಿಂದನೇ ಡ್ರಾಪ್ ಆಗಿದೆ. ಸೊ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲೂ ಇದು 5 ಮಿನಿಟ್ ಟೈಮ್ ಫ್ರೇಮ್ ಇದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಕೊಟ್ಟು ಕೆಳಗಡೆ ಡ್ರಾಪ್ ಆಗಿದೆ. ಓಕೆನಾ ಸ್ನೇಹಿತರೆ? ಸೊ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ವರ್ಕ್ ಆಗುತ್ತೆ. ಇದು ICT ಕಾನ್ಸೆಪ್ಟ್, ಅಡ್ವಾನ್ಸ್ಡ್ ಇದು ಕಾನ್ಸೆಪ್ಟ್ ಇದೆ ICT. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ICT ಕಾನ್ಸೆಪ್ಟ್ ಕಲಿಬೇಕನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ಅಡ್ವಾನ್ಸ್ಡ್. ಸೊ ಇಲ್ಲೊಂದು ಸ್ಟ್ರಕ್ಚರ್ ನನಗೆ ಬ್ರೇಕ್ ಆಗಿದೆ, ಬಟ್ ಇಲ್ಲಿ ತನಕ ಬಂದಿದೋ ಇಲ್ಲ ಗೊತ್ತಿಲ್ಲ, ಆಪ್ಟಿಮಲ್ ಕೊಟ್ಟಿದೋ ಇಲ್ವಾ. ಸೊ ಇದು ನನ್ನ ಹೈಯೆಸ್ಟ್ ಪಾಯಿಂಟ್ ಇದೆ, ಲೋಯೆಸ್ಟ್ ಪಾಯಿಂಟ್ ಕೆಳಗಡೆ ಇದೆ. ಸೊ ಒಂದು ಫಿಬ್ ಟೂಲ್ನ ಅಪ್ಲೈ ಮಾಡಿದಾಗ ಸೊ ಇದು ಎಕ್ಸಾಕ್ಟ್ ಆಗಿ ಆಪ್ಟಿಮಲ್ ಕೊಟ್ಟೇ ಇಲ್ಲ. ಸೊ ಆಪ್ಟಿಮಲ್ ಕೊಟ್ಟರೆ ತುಂಬಾ ದೊಡ್ಡ ರಿವಾರ್ಡ್ ನಮಗೆ ಸಿಗುತ್ತೆ. ಓಕೆನಾ? ಸೊ ಇಲ್ಲೊಂದು ಇಂಟರ್ನಲ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಸೊ ಇದು ಆಪ್ಟಿಮಲ್ ಕೊಟ್ಟಿದೆಯಾ ಅಂತ ನೋಡೋಣ. ಸೊ ಮೇಲ್ಗಡೆಯಿಂದ ಕೆಳಗಡೆ ತನಕ ಹಾಕಿದ್ರೆ ಇದು ಲೋಯೆಸ್ಟ್ ಪಾಯಿಂಟ್ ನಂದು. ಸೊ ಹಾಕಿ ಈ ಕಡೆ ಎಳೆದಾಗ ಸೊ ಇಲ್ಲಿ ನನ್ನ ಲೋಯೆಸ್ಟ್ ಪಾಯಿಂಟ್ ಇದೆ. ಓಕೆನಾ? ಇದು ನನ್ನ ಲೋಯೆಸ್ಟ್ ಪಾಯಿಂಟ್ ಹಾಕಿದಾಗ ಆಪ್ಟಿಮಲ್ ಕೊಟ್ಟಿದೆ, ಆಪ್ಟಿಮಲ್ ಇಂದ ಮಾರ್ಕೆಟ್ ಕೆಳಗಡೆ ಡ್ರಾಪ್ ಆಗಿದೆ. 5 ಮಿನಿಟ್ ಟೈಮ್ ಫ್ರೇಮ್ ನಿಫ್ಟಿ ಚಾರ್ಟ್ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲೂ ವರ್ಕ್ ಆಗುತ್ತೆ, ಇದು ಫಾರೆಕ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಕ್ರಿಪ್ಟೋ ಕರೆನ್ಸಿ ಅಲ್ಲೂ ವರ್ಕ್ ಆಗುತ್ತೆ. ಓಕೆನಾ? ಆಪ್ಟಿಮಲ್ ಟ್ರೇಡ್ ಎಂಟ್ರಿ. ಸೊ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಇದೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ. ಸೊ ಇನ್ನು ಡೀಪ್ ಆಗಿ ಕಲಿಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಕಲಿಬೇಕು, ICT ಕಾನ್ಸೆಪ್ಟ್ನ ಕಲಿಬೇಕು ಅನ್ನೋರು ಮಾತ್ರ ನನಗೆ, ಸೀರಿಯಸ್ ಇದ್ದವರು ಮಾತ್ರ ನನಗೆ ಕರೆ ಮಾಡಿ ಕ್ಲಾಸ್ಗೆ, ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಬಹುದು ಸ್ನೇಹಿತರೆ. ಓಕೆನಾ? ಸೊ ನನ್ನ ನಂಬರು ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು, ಆದರೂ ಒಂದ್ಸಲ ಇಲ್ಲಿ ಟೈಪ್ ಮಾಡ್ತೀನಿ. ಸೊ ಇದು ನನ್ನ ನಂಬರು. ಸೊ ಕರೆ ಮಾಡಿ, ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ, ಸೊ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.